ಡ್ರೈವರ್, ಅಮ್ಮ ಅವ್ರು ಕೇಳಿದ್ರೆ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ. ಸರಿ ಸರ್. ಇನ್ನೊಂದು ಡಾಕ್ಟರ್. ಹಲೋ ಹಲೋ ಡಾಕ್ಟರ್. ಹಲೋ ಗರ್ಲ್ಸ್, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಏನ್ ಛಾಯಾದೇವಿ, ಎಲ್ಲ ಹಳೆ ಪೀಸ್ಗಳೇನಾ? ಇಲ್ಲ ಡಾಕ್ಟರ್ ಮಾಮ, ನಿಂಗೋಸ್ಕರ ಒಂದು ಹೊಸ ಚಂಪಾಕಲಿ ಪೀಸ್ ಮೇಲ್ಗಡೆ ಕಾಯ್ತಾ ಇದೆ. ಹೋಗ. ನನ್ನ ಮಗನೇ, ಸುಳ್ಳು ಸಾಕ್ಷಿ ಹೇಳಿ ನಿರಪರಾಧಿಯಾದ ಒಬ್ಬ ಪೊಲೀಸ್ ಆಫೀಸರ್ನ ಜೈಲಿಗೆ ಕಳಿಸಿ ಇಲ್ಲಿ ಸೂಳೆ ಮನೆಗೆ ಬಂದು ಜಲಸ ಮಾಡ್ತಿದ್ಯಾ? ನೀನೊಬ್ಬ ಸರ್ಕಾರಿ ಡಾಕ್ಟರ್, ಇಂಥ ಜಾಗಕ್ಕೆ ಹೋಗಿ ಬಂದ ಪೇಷಂಟ್ಗಳನ್ನ ನೀವೇನ್ ಕೇಳೋದು? ಚೆನ್ನಾಗಿತ್ತ ಅಂತ. ಈಗ ನಾನ್ ಕೇಳ್ತಾ ಇದ್ದೀನಿ, ಈಗ ಚೆನ್ನಾಗಿದೆ ನೋಡು. ಎಷ್ಟು ಮಕ್ಕಳು ನನಗೆ? 3 ಹೆಣ್ಮಕ್ಕಳು. ಅದ್ರಲ್ಲಿ 2 ವಯಸ್ಸಿಗೆ ಬಂದಿರೋರು, ಒಬ್ಬಳಿನ್ನೂ ವಯಸ್ಸಿಗೆ ಬಂದಿಲ್ಲ. ಆ 3 ಹೆಣ್ಮಕ್ಕಳ ಜೊತೆ ನಿನ್ ಹೆಂಡತಿನೂ ಸೇರಿಸಿ ಇದೇ ಸೂಳೆ ಮನೆಯಲ್ಲಿ, ಇದೇ ಮಂಚದ ಮೇಲೆ ನಿನ್ನ ಕಣ್ಣು ಮುಂದೆನೆ ಬಿಸ್ನೆಸ್ ಮಾಡಿಸ್ತೀನಿ. ಬೇಡ, ಹಾಗೆ ಮಾಡಬೇಡ. ಕೋರ್ಟಲ್ಲಿ ಹೇಳಿದ್ದು ಸುಳ್ಳು. ಹಾಗಾದ್ರೆ ನಿಜ? ಈಗ ಹೇಳ್ತೀನಿ. ಮಿಸ್ಟರ್ ಸುಭಾಷ್, ಏನಿದೆಲ್ಲ? ಒಬ್ಬ ಪೊಲೀಸ್ ಆಫೀಸರ್ ಆಗಿ? ಅದು ಪೊಲೀಸ್ ಆಫೀಸರ್ ಆಗಿದ್ದಾಗ. ವಾಟ್ ಡು ಯು ಮೀನ್? ಎಸ್ ಎಸ್, ಸುಳ್ಳು ಸಾಕ್ಷಿಗಳನ್ನ ನಂಬಿ ಎಷ್ಟೋ ಜನ ನಿರಪರಾಧಿಗಳಿಗೆ ಶಿಕ್ಷೆ ಕೊಡ ನಿಮ್ಮಂತ ಜಡ್ಜ್ಗಳಿರೋವರೆಗೂ ನಮ್ಮಂತ ಪೊಲೀಸ್ ಆಫೀಸರ್ ಏನ್ ತಾನೇ ಮಾಡಕ್ಕಾಗತ್ತೆ? ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ನಾಯಿ ನನ್ನ ಮಗನ್ನ ಎಲ್ಲಿ ಕಳ್ಕೊಂಬಂದಿದ್ದೀನಿ. ಸುಭಾಷ್, ವೇಟ್ ಜಸ್ಟ್ ಅ ಮಿನಿಟ್ ಜಡ್ಜ್ ಸರ್, ಜಸ್ಟ್ ಅ ಮಿನಿಟ್. ಏ ನಾಯೇ, ಅಲ್ಲಿ ಏನ್ ಹೇಳ್ಬೇಕಂತಿದ್ಯೋ ಎಲ್ಲಿ ಹೇಳು, ಇವ್ರ ಮುಂದೆ ಹೇಳು. ಕಮಾನ್. ಹೇಳ್ತೀನಿ. ನಮಸ್ಕಾರ ಸರ್. ಏನ್ ಸರ್, ಇನ್ನು ಊಟಕ್ಕೆ ಹೋಗಿಲ್ವೇ? ಇಲ್ಲ ಸರ್, ಈಗ ಹೋಗ್ತೀನಿ. ನಾನು ಸ್ವಲ್ಪ ಒಳಗಡೆ ಪೇಷಂಟ್ಗೆ ಎಕ್ಸಾಮಿನ್ ಮಾಡ್ಬೇಕು, ನೀವು ಅಷ್ಟೆಲ್ಲ ಊಟ ಮಾಡ್ಕೊಂಡ್ ಬನ್ನಿ. ಆಯ್ತು ಸರ್. ಏನಪ್ಪಾ, ಒಳಗಡೆ ಯಾರಿಗೂ ಬಿಡಬೇಡ. ಆಯ್ತು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಫಿಲಿಪ್ಸ್, ನನ್ನ ಹತ್ರ ಇರೋ ಇಷ್ಟೊಂದು ಜನರಲ್ಲಿ ನೀನೊಬ್ಬನೇ ನಿಯತ್ತಾಗಿರೋನು ಅನ್ಕೊಂಡಿದ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಮಾತು ಬಂದ್ರು ಮೂಗನಾಗಿ ನಟಿಸ್ತಾ ಇದೀಯಾ. ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ತಾಳಿ ಕಟ್ಟಿದ ಹೆಂಡತಿ ನಿನ್ನನ್ನು ಮೂಗ ಅಂತ ತಿಳ್ಕೊಂಡೇ ಸಂಸಾರ ಮಾಡ್ತಾ ಇದ್ದಾಳೆ. ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ನಿನ್ನ ಮಗು ಪ್ರೀತಿಯಿಂದ ಬಂದು ಅಪ್ಪ ಅಂತ ನಿನ್ನ ತಬ್ಕೊಂಡ್ರೆ ನೀನು ಒಂದು ಸಾರಿನೂ ಮಗನೇ ಅಂತ ಕರೀಲಿಲ್ಲ. ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ಆದ್ರೆ ಇವತ್ತು ನನ್ನ ಮಾತು ಮೀರ್ಬಿಟ್ಟಿಲ್ಲ ಅಂತ ನಾನು ಫೀಲ್ ಮಾಡ್ತಾ ಇಲ್ಲಪ್ಪ. ನಿನ್ನ ಪವಿತ್ರವಾದ ಸಿನ್ಸಿಯಾರಿಟಿ ನಿನಗೆ ಸೀನಿಯಾರಿಟಿ ಬರೋಕ್ ಮೊದಲೇ ಕಳ್ಕೊಂಡ್ಬಿಟ್ಟಿಯಲ್ಲ ಅಂತ ಫೀಲ್ ಮಾಡ್ತಿದ್ದೀನಿ. ನನ್ನ ಎಲ್ಲಾ ಸೀಕ್ರೆಟ್ಗಳನ್ನು ನಿನ್ನ ಕೈ ಮುಷ್ಟಿಲಿ ಇಟ್ಕೊಂಡು ಕಾಪಾಡ್ತೀಯಾ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದೇ ಕೈಯಿಂದ ಎಲ್ಲಾನು ಬಿಟ್ಬಿಟ್ಟು ಸೈನೂ ಮಾಡ್ಕೊಟ್ಬಿಟ್ಟಿಯಲ್ಲಪ್ಪ. ಆಫ್ಟರ್ ಆಲ್ ಒಂದು ರಿವಲ್ವರ್, ಮೂಗಿಟ್ಟ, ಬಾಯಿಗಿಟ್ಟ, ಕಿವಿಗಿಟ್ಟ, ಇನ್ನೆಲ್ಲೋ ಇಟ್ಟ ಅಂತ ಹೆದರಿ ನನ್ನನ್ನೇ ತೋರ್ಸ್ಕೊಟ್ಬಿಟ್ಟಿಯಲ್ಲಪ್ಪ.
ಇದರಿಂದ ಕೋಪ ಬರ್ತಿಲ್ಲ, ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ಡಾಕ್ಟರ್, ಸರ್, ಒಂದು ಗಾಯ ವಾಸಿ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತೆ? ಡಿಪೆಂಡ್ಸ್ ಆನ್ ದಿ ಇಂಜುರಿ ಸರ್. ಸಣ್ಣ ಗಾಯ ಆದ್ರೆ ಒಂದು ವಾರದಲ್ಲಿ ವಾಸಿ ಮಾಡ್ತೀನಿ. ಏನು? ಹಾಗಿಲ್ಲ ಸರ್, ನೀವು ಹ್ಞೂ ಅಂತಂದ್ರೆ ಒಂದಿನದಲ್ಲಿ ವಾಸಿ ಮಾಡ್ತೀನಿ. ಹ, ಅದಕ್ಕೆ ನಾನು ನಿನ್ನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ನೇಮಕ ಮಾಡಿಸಿರೋದು. ಥ್ಯಾಂಕ್ ಯು ಸರ್. ಡಾಕ್ಟರ್, ಇದು ಸಣ್ಣ ಗಾಯ ಅಲ್ಲ, ನನ್ನ ಮನಸ್ಸಿಗಾಗಿರೋ ದೊಡ್ಡ ಗಾಯ. ಆ ಗಾಯ ವಾಸಿ ಆಗ್ಬೇಕಾದ್ರೆ ಇವನಿಗೊಂದು ಸಣ್ಣ ಗಾಯ ಆಗ್ಬೇಕು. ಸರ್, ಫಿಲಿಪ್ಸ್, ನೀನು ಮಾತಾಡಬಾರದು. ಇಷ್ಟು ದಿವಸ ಮೂಗನಾಗಿ ನಟಿಸ್ತಾ ಇದ್ದೆ, ಇನ್ನು ಮೇಲೆ ಪರ್ಮನೆಂಟ್ ಮೂಗ ಆಗ್ಬಿಟ್ರೆ ಎಲ್ರಿಗೂ ಕ್ಷೇಮ. ಡಾಕ್ಟರ್, ಡಾಕ್ಟರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ಸರ್ ನನ್ನನ್ನು ಕ್ಷಮಿಸಿ ಸರ್. ಸರ್, ಆ ನಾಯಕನ ಎದುರಾಕೊಂಡ್ರೆ ಈ ಊರಿನಲ್ಲಿ ಯಾರು ಉಳಿಯೋ ಹಾಗಿಲ್ಲ ಸರ್. ಅವ್ರಿಗೆ ಎದ್ರಿ ಫಿಲಿಪ್ಸ್ ಮೂಗ, ಅವನ ಆಕ್ಸಿಡೆಂಟ್ ಅಲ್ಲಿ ಬೆಳ್ ಕಳ್ಕೊಂಡಿದ್ದಾನೆ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ನಾನೇ ಅಂತ ಹೇಳಿ ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ ನಾನೇ ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ. ಸುಭಾಷ್, ಈ ಕಾಕಿ ಬಟ್ಟೆ, ಅಧಿಕಾರ, ಪೊಲೀಸ್ ಅನ್ನೋ ಪದವಿ ನಿನಗ್ ಬೇಕಾಗಿಲ್ಲ. ಆದ್ರೆ ನನಗ್ ಬೇಕಾಗಿರೋದು ಆ ಹಳೆ ತಮ್ಮ ಸುಭಾಷ್. ಏನಂತಿದೆ? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಅಟ್ಟೋ ಅಟ್ಟೋ ಅಟ್ಟೋ. ಏನೋ ಆ ಡಾಕ್ಟ್ರು ಜಡ್ಜ್ ಹತ್ರ ಎಲ್ಲ ಹೇಳ್ಬಿಟ್ನಾ?
ಜನಕ್ಕೆ ಬೇಡಿ ಹಾಕ್ತಾರೆ, ಆದ್ರೆ ನಾನು ಈ ಪೊಲೀಸ್ ಆಫೀಸರ್ಗೆ ಬೇಡಿ ಹಾಕಿದ್ದೀನಿ. ನಾನು ಯಾವ ಪೊಲೀಸ್ಗೂ ಸರೆಂಡರ್ ಆಗೋನಲ್ಲ, ಸಾಯೋಕಂತೂ ಹೆದರೋಲ್ಲ. ಆದ್ರೆ ಸಾಯೋಕ್ ಮುಂಚೆ ನಿನ್ನಂತ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕುಟುಂಬ ಸಮೇತ ತಗೊಂಡು ಹೋಗೋಕೆ ಆಸೆ ಪಡ್ತೀನಿ. ಅಜ್ಜಿ ತಾತ ನೋಡಿ ಯಾರು ಬಂದಿರೋದು. ವಿಜಿ, ಹಾ ಏನು ಇದು? ಅದು ಅವಳು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ಲು, ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ವಿ. ರಿಸೆಪ್ಷನ್ ಬಂದ ಮೇಲೆ ಏನಂತ ತೀರ್ಮಾನ ಮಾಡ್ಕೊಂಡ್ಬಿಟ್ವಿ. ನೋಡಿದ್ರೆ 5-6 ಇದೆ ಅಂತ ಅನ್ಸುತ್ತೆ. ಹಾ ಇರ್ಬೋದು. ಹಾ